ರಿಸರ್ಚ್ ಹೇಳೋ ಪ್ರಕಾರ 2 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳಿಗೆ ಮೊಬೈಲ್ ಸ್ಕ್ರೀನ್ ಏನು ಕೊಡಬಾರ್ದು ಅಂತಾರೆ. ನಾವು 8 ತಿಂಗಳು 9 ತಿಂಗಳು 1 ವರ್ಷಕ್ಕೇನೆ ಮೊಬೈಲ್ ಹಾಕ್ಬಿಟ್ಟು ಪ್ಲೇ ಮಾಡ್ತಾ ಇರ್ತೀವಿ. ಹಂಗಾಗಿ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಈಗ ಎಷ್ಟೋ ಜನಕ್ಕೆ ನನ್ನ ಮಗುಗೆ ಹೇಳ್ಕೊಡ್ತೀವಿ ನೆನಪೇ ಇರಲ್ಲ ಅನ್ನೋರು ಎಷ್ಟೋ ಜನ ಇದ್ದೀರಾ, ಹೌದಾ? ನನ್ನ ಮಗು ಹೇಳ್ಕೊಡ್ತೀವಿ ಅರ್ಥನೇ ಆಗಲ್ಲ ಅನ್ನೋದು ಇದ್ದೀರಾ. ಎಷ್ಟೋ ಮಕ್ಕಳು ಮಾತೇ ಬಂದಿರಲ್ಲ, 3 ವರ್ಷದೊಳಗಡೆ ಮಾತು ಬರಬೇಕು. ಯಾಕೆ ಅಂತಂದ್ರೆ ಬ್ರೈನ್ ಅಲ್ಲಿ ಪ್ರೊಸೆಸಿಂಗೇ ಆಗಲ್ಲ. ಈಗ ಒಂದು ಕೆಲಸ ಮಾಡಿ, ಈಗ ಎಷ್ಟು ಜನಕ್ಕೆ ಕೈ ಎತ್ತಿ ಮೊದ್ಲಿಗೆ ಒಂದು 10 ವರ್ಷಕ್ಕೆ ಹಿಂದೆ ಹೋದ್ರೆ ಒಬ್ಬೊಬ್ರು ಅಟ್ಲೀಸ್ಟ್ 5 ರಿಂದ 6 ನಂಬರ್ ಆದ್ರೂ ನೆನ್ಪಿಟ್ಕೊಳ್ತಿದ್ರು. ಈಗ ನಿಮ್ ನಂಬರ್ ನಿಮ್ಗೆ ನೆನಪಿದ್ಯಾ? ಎಷ್ಟು ನಂಬರ್ ನೆನಪಿದೆ ನಿಮ್ಗೆ? ಮೊಬೈಲ್ ಸೇವ್ ಮಾಡಿರೋದಲ್ಲ, ಎಷ್ಟು ನಂಬರ್ ನೆನಪಿದೆ ನಿಮ್ಗೆ? ಮ್ಯಾಕ್ಸಿಮಮ್ ಅಂದ್ರೆ 1 2 3 ತುಂಬಾ ಅವಶ್ಯಕತೆ ಇರೋವಷ್ಟು. ಅದೊಂದು ಬಿಟ್ಟು ಜಾಸ್ತಿ ಬ್ರೈನ್ ಏನಾದ್ರು ಯೂಸ್ ಮಾಡ್ತೀವಾ? ಇಲ್ಲ. ಸೊ ಮಕ್ಕಳಿಗೂ ಹಾಗೆ ಕೆಲವೊಂದು ಪಿಕ್ಚರೈಸೇಷನ್ ತುಂಬಾ ಅಟ್ರಾಕ್ಟ್ ಆಗೋದ್ರಿಂದ ಬೇರೆ ಯೋಚನೆಗಳು ಬರಲ್ಲ, ಡೆವಲಪ್ಮೆಂಟ್ ಮೇಲೆ ತುಂಬಾ ಇಶ್ಯೂಸ್ ಆಗತ್ತೆ. ಸೊ ಹಂಗಾಗಿ ಮಕ್ಕಳು ಚೆನ್ನಾಗಿ ಮಾತಾಡ್ತಾ ಇಲ್ಲ, ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಓದ್ಲಿಕ್ಕೆ ಆಗ್ತಿಲ್ಲ. ಎಷ್ಟೋ ಮಕ್ಳಿಗೆ ಟೀಚರ್ಸ್ ಹೇಳ್ತಾರೆ ಬರವಣಿಗೆ ಎಷ್ಟು ಟ್ರೈ ಮಾಡಿದ್ರು ಆಗ್ತಾ ಇಲ್ಲ ಅಂತ. ಯಾಕೆ ಅಂದ್ರೆ ಆ ಬ್ರೈನ್ ಅಲ್ಲಿ ಕೆಲವೊಂದು ಬೆಳವಣಿಗೆನೇ ಆಗಿರಲ್ಲ, ಮಗು ಓದೋದಕ್ಕೆ ಹೆಂಗ್ ಸಾಧ್ಯ ಆಗತ್ತೆ? ಸೊ ಯಾವುದೇ ಬದಲಾವಣೆ ಒಂದೇ ದಿನದಲ್ಲಿ ಆಗೋದಿಲ್ಲ. ಈಗೆಲ್ಲ ಮಾಯಾಮಂತ್ರ ಮಾಡಿ ನಾಳೆ ಮೊಬೈಲ್ ಬಿಡ್ಸಕ್ಕಾಗತ್ತಾ ಮಕ್ಕಳಿಗೆ? ನಾಳೆ ಇವತ್ತು ಮಾಯಾಮಂತ್ರ ಮಾಡಿ ನಿಮ್ಗೆಲ್ಲ ಟಿವಿ ಬಿಡ್ಸಕ್ಕಾಗತ್ತಾ? ಇಲ್ಲ. ಬದಲಾವಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಬಹಳಷ್ಟು ಅಂಶಗಳಲ್ಲಿ ನಾವು ಬದಲಾವಣೆ ತರಬೇಕಾಗತ್ತೆ. ಒಂದು, ಮಗು ಜೊತೆ ನಾವು ಹೆಂಗ್ ನಡ್ಕೊಳ್ತೀವಿ, ನಮ್ಮ ವಾತಾವರಣದಲ್ಲಿ ಅದನ್ನ ಹೆಂಗ್ ತರ್ತೀವಿ, ಮತ್ತೆ ಮಗುಗೆ ಏನೆಲ್ಲ ಬೇರೆ ರೀತಿಯಾಗಿ ನಾವು ಮಗುನ ಎಂಗೇಜ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಹಂಗಾಗಿ ಯಾವುದೇ ಒಂದು ಚಟ ಅಥವಾ ಅಭ್ಯಾಸಗಳನ್ನ ಒಂದೇ ದಿನದಲ್ಲಿ ಬಿಡಿಸ್ಲಿಕ್ಕೆ ಆಗಲ್ಲ, ಸ್ವಲ್ಪ ಬೇರೆ ರೀತಿಯಲ್ಲಿ ನಾವು ಅದನ್ನ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಸೊ ಹಾಗಿದ್ರೆ ನಿಮ್ಮ ಮಗುನ ಹೇಗೆ ನೋಡ್ಕೊಳ್ಬೇಕು, ಹೇಗೆ ನೋಡ್ಕೊಳ್ಬೇಕು ನಿಮ್ಮ ಮಗುನ? ಮೊಬೈಲ್ ಎಷ್ಟು ಒಂದ್ಸತಿ ಕೊಡ್ಬೇಕು ಮಗುಗೆ? ಸಾಧ್ಯನೇ ಇಲ್ಲ. ಮೊಬೈಲ್ ಬಿಡ್ಸೋಕ್ ಸಾಧ್ಯನೇ ಇಲ್ಲ. ಓದೋದಕ್ಕೆ ಓಕೆ, ದೊಡ್ಡವರು ಬೇರೆ. ಓಕೆ, ಈಗ 10th ಮಕ್ಕಳದ ಬಗ್ಗೆ ಇನ್ನೊಂದ್ಸರಿ ಮಾತಾಡೋಣ ನಾವು, ತೊಂದರೆ ಇಲ್ಲ. 10th ಮಕ್ಕಳದೇ ಬೇರೆ ಇಶ್ಯೂಸ್ ಇರುತ್ತೆ, ಚಿಕ್ಕ ಮಕ್ಕಳದೇ ಬೇರೆ ಇಶ್ಯೂಸ್ ಇರುತ್ತೆ. ಪೋಷಕರಾಗಿ ಕೆಲವೊಂದು ವಿಚಾರಗಳನ್ನ ನಾವು ಗಮನಿಸಬೇಕಾಗತ್ತೆ. ಈಗ ಮುಖ್ಯವಾಗಿ ಮಕ್ಕಳ ಬೆಳವಣಿಗೆ ಆಗ್ಲಿಕ್ಕೆ ಪೋಷಕರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಒಂದು, ಚಿಕ್ಕ ಮಕ್ಕಳಿದ್ದಾಗ ಅವ್ರಿಗೆ ಅಬ್ಸರ್ವೇಷನ್ ತುಂಬಾ ಚೆನ್ನಾಗಿರುತ್ತೆ. ನೀವು ಬದಲಾವಣೆಯನ್ನ ಮಾತಿನಲ್ಲಿ ತರೋಕ್ಕಿಂತ ನಿಮ್ಮ ವರ್ತನೆಯಲ್ಲಿ ತರೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ನಾವ್ ಹೇಳ್ತಾ ಇರ್ತೀವಿ ನೀನ್ ಹಂಗ್ ಮಾಡಬಾರ್ದು ಅಂತ ಹೇಳಿ, ನಾವೇನ್ ಮಾಡ್ತಿರ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸೊ ಅದು ಬಹಳ ಮುಖ್ಯ ಆಗುತ್ತೆ. ಒಂದು, ಮಾತಿಗಿಂತ ನಿಮ್ಮ ವರ್ತನೆ ಬಹಳ ಮುಖ್ಯ ಆಗುತ್ತೆ ಮಗು ಜೊತೆ. ಅಂಡ್ ಎಷ್ಟೋ ಸಂದರ್ಭಗಳಲ್ಲಿ ಇವತ್ತೇನಾಗ್ತಿದೆ ಅಂದ್ರೆ ಮಗುನಲ್ಲಿ ಡಿಪೆಂಡೆನ್ಸಿ ನಾವೇ ಬೆಳೆಸ್ತಾ ಇದೀವಿ. ಹೆಲಿಕಾಪ್ಟರ್ ಪೇರೆಂಟಿಂಗ್ ಅಂತೀವಿ. ಒಂದ್ ಮಗು ಸ್ಕೂಲಲ್ಲಿ ಗಲಾಟೆ ಮಾಡ್ತು, ಬಂದೇನ್ ಮಾಡ್ತೀರಾ? ಒಂದ್ ಮಗು ಬೇರೆ ಮಗು ಜೊತೆ ಗಲಾಟೆ ಮಾಡ್ಕೊಳ್ತು, ನೀವೇನ್ ಮಾಡ್ತೀರಾ? ಹೊಡಿತೀರಾ? ಇಲ್ಲ ಇನ್ನೊಂದು, ನೀವು ಪೇರೆಂಟ್ಸ್ ಗಳು ಜಗಳ ಆಡ್ತಿರ್ತೀರಾ, ಹೌದಾ? ಈಗ ಮಗು ಏನೋ ಬಂದ್ ಪ್ರಾಬ್ಲಮ್ ಅಂತ ಹೇಳುತ್ತೆ, ಆ ಮಗು ಜೊತೆ ಇಂಡಿಪೆಂಡೆಂಟ್ ಆಗಿ ಬೆಳೆಸ್ಲಿಕ್ಕೆ ಎಷ್ಟು ಸಮಸ್ಯೆ ಕೊಡ್ತೀರಾ? ನೀವು ನೋಡ್ತಾ ಇದ್ದೀರಾ, ಈ ವೆರಿ ಸಿಂಪಲ್, ಲಾಸ್ಟ್ ಇಯರ್ ಅಲ್ಲಿ ಸೂಸೈಡ್ ಗಳಾಗ್ತಿದೆ. ಪ್ರತಿ 4 ನಿಮಿಷಕ್ಕೆ ಒಂದ್ಸರಿ ಒಬ್ಬ ಸೂಸೈಡ್ ಮಾಡ್ಕೊಂಡು ಸಾಯ್ತಿದ್ದಾನೆ. ಅದರಲ್ಲಿ 18 ವರ್ಷ ಒಳಪಟ್ಟಿರೋರೇ ಜಾಸ್ತಿ ಇದ್ದಾರೆ. ಒಂದ್ ಮಗು 8ನೇ ಕ್ಲಾಸ್ ಅಲ್ಲಿ ಓದ್ತಿರುತ್ತೆ, ಹಾಸ್ಟೆಲ್ ಏನೋ ತಪ್ಪು ಮಾಡುತ್ತೆ. ಹಾಸ್ಟೆಲ್ ಅಲ್ಲಿ ತಪ್ಪು ಮಾಡಿದಾಗ ಯಾರು ಹುಡುಗರು ಹೇಳ್ತಾರೆ, ಪ್ರಿನ್ಸಿಪಾಲ್ ಬಂದು ನೀವು ಪನಿಷ್ಮೆಂಟ್ ಕೊಡ್ತಾರೆ ಇರೋ ಅಂತ ಹೇಳಿ. ಆ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಅಂದಿದ್ಕೆ ನೆಕ್ಸ್ಟ್ ಹೋಗಿ ಹ್ಯಾಂಗ್ ಮಾಡ್ಕೊಳುತ್ತೆ ಹಾಸ್ಟೆಲ್ ಅಲ್ಲಿ. ನೆಕ್ಸ್ಟ್ ಇನ್ನೊಂದು ಮಗು ಇರುತ್ತೆ, PUC ನಲ್ಲಿ ಓದ್ತಾ ಇರುತ್ತೆ, ಪೇರೆಂಟ್ಸ್ ಬರ್ತಾರೆ, ಪೇರೆಂಟ್ಸ್ ಮುಂದೆನೆ ಪ್ರಿನ್ಸಿಪಾಲ್ ಬೈತಾರೆ ಓದಲ್ಲ ಅಂತ ಹೇಳಿ, ಅದಕ್ಕೆ ಹೋಗಿ ಸೂಸೈಡ್ ಮಾಡ್ಕೊಳುತ್ತೆ. ಎಷ್ಟೋ ಸಾರಿ ಮೊಬೈಲ್ ಕೊಟ್ಟಿಲ್ಲ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡಿರೋ ಕೇಸಸ್ಗಳು ತುಂಬಾನೇ ಇದಾವೆ. ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಬಹಳಷ್ಟು ಸಂದರ್ಭದಲ್ಲಿ ಡಿಪೆಂಡೆನ್ಸಿ ಬೆಳೆಸ್ತಾ ಇದ್ದೀವಿ. ಸೊ ಆ ಡಿಪೆಂಡೆನ್ಸಿ ಬೆಳೆಸೋದ್ರಿಂದ ಏನಾಗ್ತಾ ಇದೆ, ಮಗುಗೆ ತನಗೆ ಸಮಸ್ಯೆ ಬಂದಾಗ ತಾನೇ ಸಾಲ್ವ್ ಮಾಡ್ಕೊಳ್ಬೇಕು ಅಂತ ಹೇಳಿ ತಿಳ್ಕೊಳ್ಳುವಂತ ಅಭ್ಯಾಸಗಳಿಲ್ಲ. ಸೊ ಹಾಗಾಗಿ ಆ ಹವ್ಯಾಸಗಳನ್ನ ಬೆಳೆಸೋದ್ರಲ್ಲಿ ಪೇರೆಂಟ್ಸ್ ತುಂಬಾ ಎಡುತ್ತಾ ಇದ್ದೀವಿ. ನಾವೆಲ್ಲರೂ ಬೆಸ್ಟ್ ಕೊಡ್ತಿದೀವಾ? ನಿಮ್ ಮಗು 1 ಪೆನ್ಸಿಲ್ ಕೇಳಿದ್ರೆ ಎಷ್ಟು ಕೊಡಿಸ್ತೀರಾ? 5 ಕೊಡಿಸ್ತೀರಾ?
ಅಲ್ವಾ? ಏನೇ ಕೇಳಿದ್ರು ಬೆಸ್ಟ್ ಕೊಡ್ತಾನೆ ಇರ್ತೀರಾ, ಬಟ್ ಎಂಡ್ ಆಫ್ ದ ಡೇ ನಿಮ್ಮ ಮಗು ಬೆಸ್ಟ್ ವೃದ್ಧಾಶ್ರಮ ಹುಡ್ಕುತ್ತೇನೆ. ಎಮೋಷನಲ್ ಅಟ್ಯಾಚ್ಮೆಂಟ್ ಇಲ್ಲ ನಿಮ್ಮಲ್ಲಿ. ಸೊ ಹಂಗಾಗಿ ಈಗ ನೀವು ಒಳ್ಳೆ ಫೀಸ್ ಕೊಟ್ಟು, ಒಳ್ಳೆ ಬುಕ್ಸ್ ಕೊಟ್ಟು, ಒಳ್ಳೆ ಇದನ್ನ ಕೊಟ್ಟು ಬೆಳೆಸ್ತಾ ಇದ್ದೀರಾ ಸರಿ. ನೆಕ್ಸ್ಟ್ ನಿಮ್ಮ ಮಗು ಕೂಡ ಒಳ್ಳೆ ವೃದ್ಧಾಶ್ರಮ ಹುಡ್ಕೋತೆ ಐಫೈ ಇರೋವಂಥದ್ದು. ಸೊ ಯೋಚನೆ ಮಾಡಿ, ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯಾವುದೇ ಬದಲಾವಣೆ ಒಂದಿಂದಲೂ ಆಗೋದಿಲ್ಲ. ಸೊ ಮೊಬೈಲ್ ಅಂತ ಬಂದಾಗ, ಆ ಚಟದ ಬಗ್ಗೆ ಅಂತ ಬಂದಾಗ ನೀವು ರೀಪ್ಲೇಸ್ಮೆಂಟ್ ಬೇಕು. ಫಸ್ಟ್ ನಿಮ್ಮ ವರ್ತನೆ ತನ್ನಿ, ಒಂದು ಟೈಮ್ ಅಂತ ಫಿಕ್ಸ್ ಮಾಡಿ, ದಿನದಲ್ಲಿ 10 ರಿಂದ 15 ನಿಮಿಷ 20 ನಿಮಿಷ, ಅದಕ್ಕಿಂತ ಜಾಸ್ತಿ ಬೇಡ. ಕೊಡ್ಲಿಲ್ಲ ಅಂದ್ರೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಬೇಡ. ಅಂಡ್ ಎರಡನೇದು, ನಿಮ್ಮ ಮಗುಗಳಿಗೆ ಬೇರೆ ಅವಕಾಶ ಕೊಡಿ, ಗುರುತಿಸಿ. ಸ್ವಲ್ಪ ಮಗು ಜೊತೆ ಒಂದು ಸಮಯ ಸ್ಪೆಂಡ್ ಮಾಡಿ. ಏನಂದ್ರೆ ಬರ್ತಿದಂಗೆ ಹೋಮ್ ವರ್ಕ್ ಮಾಡ್ಬೇಕಾ, ಬರಿಬೇಕಾ ಅನ್ನೋದಲ್ಲ, ಅದೆಲ್ಲದೂ ಬಿಟ್ಟು ಸುಮ್ಮನೆ ಮಗು ಜೊತೆ ಒಂದು ಅರ್ಧ ಗಂಟೆ ಏನು ಪ್ರಶ್ನೆಗಳು ಕೇಳಿದೆ, ಅವ್ರು ಹೆಂಗಿರ್ತಾರೋ ಹಂಗಿರಿ. ನೀವು ನಿಮ್ಮ ಹತ್ರ ಬಂದು ಶೇರ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಏನ್ ಕಷ್ಟ ಆಯ್ತು ಅಂತ ಅಂದಾಗ ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡಿ, ಕೇಳಿಸ್ಕೊಳ್ಳಿ ಫಸ್ಟ್ ನಿಮ್ಮ ಮಗು ಹೇಳೋದನ್ನ. ಅದು ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಪೇರೆಂಟ್ಸ್ ಕೇಳಿಸ್ಕೊಳ್ಳೋದೇ ಇಲ್ಲ, ಅದು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರೋಂಥದ್ದು. ಅಂಡ್ ಅದ್ರ ಜೊತೆನಲ್ಲಿ ಮಗು ಓದೋದು ಎಷ್ಟು ಇಂಪಾರ್ಟೆಂಟೋ, ಮಾರಲ್ ಬೆಳೆಸೋದು ತುಂಬಾ ಇಂಪಾರ್ಟೆಂಟ್. ನಾವ್ ಎಷ್ಟೋ ಸರಿ ಬೇಡ ಬೇಡ ಅಂತ ಹೇಳ್ತಿರೋದೇ ಜಾಸ್ತಿ ಇರುತ್ತೆ, ಹೌದಲ್ವಾ? ಅದನ್ನ ಬಿಟ್ಟು ಏನ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಹೇಳ್ತಾ ಹೋಗಿ. ಬೆಳಗ್ಗೆ ಎದ್ರೆ ಏನ್ ಹೇಳುತ್ತೆ, ಬೆಳಗ್ಗೆ ಎದ್ದೊಟ್ಟಿಗೆ ನಿಮ್ಗೆ ಟೆನ್ಷನ್ ಶುರುವಾಗತ್ತೆ. ಇನ್ನು 6:30 ಆಯ್ತು, ಎದ್ದಿಲ್ಲ, ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ, ಅಲ್ಲಿ ಕೂತ್ಕೋಬೇಡ, ಇಲ್ಲಿ ಕೂತ್ಕೋಬೇಡ, ಹಂಗ್ ಚೇರಲ್ಲಿ ಕೂತ್ಕೋಬೇಡ, ಹಿಂಗ್ ಕೂತ್ಕೋಬೇಡ ಅನ್ನೋದಕ್ಕಿಂತ ಮಕ್ಕಳನ್ನ ಸ್ವಲ್ಪ ಕಂಫರ್ಟ್ ಆಗಿ ಬಿಡಿ. ಅವ್ರ ಎನರ್ಜಿ ಫ್ಲೋ ಆಗ್ಬೇಕು. ಎನರ್ಜಿ ಫ್ಲೋ ಆದ್ರೆ ಬೇರೆದ್ರಲ್ಲೂ ಇಂಟ್ರೆಸ್ಟ್ ಬರುತ್ತೆ. ಅಟ್ಲೀಸ್ಟ್ ಡೈಲಿ ಒಂದು 1/2 hour ಟು ಜಾಸ್ತಿ ಆಟದಲ್ಲಿ ಇನ್ವಾಲ್ವ್ ಮಾಡಿ, ಮೊಬೈಲ್ ಗೇಮ್ಸ್ ಅಲ್ಲ. ಅದ್ರ ಜೊತೆನಲ್ಲಿ ಊಟ ಮಾಡೋ ಟೈಮಲ್ಲಿ ಸ್ವಲ್ಪ ಸ್ಟೋರಿ ಶುರು ಮಾಡಿ. ನೀವೆಲ್ಲ ಕತೆ ಕೇಳಿದ್ರಿ ಅಲ್ವಾ? ನಿಮ್ಮ ಮಕ್ಳಿಗೆ ಎಷ್ಟು ಕತೆ ಹೇಳ್ತಿದ್ದೀರಾ? ಇಲ್ಲ. ಮಲಗ್ಬೇಕಾದ್ರೆ ಕತೆ ಹೇಳಿ, ಲಿಸ್ನಿಂಗ್ ಸ್ಕಿಲ್ ಜಾಸ್ತಿ ಆಗುತ್ತೆ. ಇಲ್ಲಿ ಎಷ್ಟೋ ಸರಿ ಟೀಚರ್ಸ್ ಕಂಪ್ಲೇಂಟ್ ಮಾಡ್ತಾರೆ, 5 ನಿಮಿಷಕ್ಕಿಂತ ಜಾಸ್ತಿ ಒಂದ್ ಕಡೆ ಕೂರಲ್ಲ, ಹೇಳಿದ್ ಕೇಳಿಸ್ಕೊಳ್ಳಲ್ಲ ಅಂತ. ನಾವು ಕೇಳಿಸ್ಕೊಳ್ಳೋದು ಇದೇ ಕೊಟ್ಟಿರಲ್ಲ. ರೀಲ್ಸ್ ಎಲ್ಲ ಎಷ್ಟು ನಿಮಿಷ ಇರುತ್ತೆ? 1 ನಿಮಿಷ 2 ನಿಮಿಷ, ಅದನ್ನು ಪೂರ್ತಿ ನೋಡಲ್ಲ ನಾವು. ಅದನ್ನು ಸ್ಕ್ರಾಲ್ ಮಾಡ್ದಂಗೆ ಬ್ರೈನ್ ಕೂಡ ಅಡಾಪ್ಟ್ ಆಗ್ಬಿಟ್ಟಿರುತ್ತೆ. ಹಂಗಾಗಿ ಹೇಳಿದ್ ಕೇಳಿಸ್ಕೊಳಕ್ ಆಗ್ತಿರೋದಿಲ್ಲ. ಕತೆ ಹೇಳಕ್ ಶುರು ಮಾಡಿ. ಇನ್ನೇನು ಊಟ ತಿಂಡಿ ಬಗ್ಗೆ ಗಮನ ಕೊಡೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಕೊಡ್ತಿದ್ದೀರಾ. ಜಂಕ್ ಫುಡ್ ಆದಷ್ಟು ಅವಾಯ್ಡ್ ಮಾಡಿ. ಯಾವತ್ತೂ ವಾರದಲ್ಲಿ 1 ದಿನ ಇದ್ರೆ ಓಕೆ. ಡೈಲಿ ಕೊಟ್ರೆ ಹೈಪರ್ ಆಗ್ತಾರೆ ಮಕ್ಕಳು. ಸೊ ಅದ್ರ ಜೊತೆ ಡೈಲಿ ಫಿಸಿಕಲ್ ಆಕ್ಟಿವಿಟಿ ಇರಲಿ. ಅದ್ರ ಜೊತೆನಲ್ಲಿ ಓದೋದ್ರ ಜೊತೆನಲ್ಲಿ ನಿಮ್ಮ ಜೊತೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಕೊಡಿ. ಮನೆಯಲ್ಲಿ ಕೆಲಸದಲ್ಲಿ ಇರ್ಬೋದು, ಅವ್ರ ಜೊತೆ ನಡ್ಕೊಳ್ಳೋದ್ರಲ್ಲಿ ಇರ್ಬೋದು, ಚಿಕ್ಕ ಚಿಕ್ಕ ಜವಾಬ್ದಾರಿಗಳನ್ನ ಕೊಡಿ. ಅವ್ರು ಹೇಳೋದನ್ನ ಕೇಳಿಸ್ಕೊಡಿ, ಅದು ಬಹಳ ಮುಖ್ಯ ಆಗುತ್ತೆ. ಸೊ ಬಹುಶಃ ನೀವೇನಾದ್ರೂ ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಮಕ್ಕಳು ಹೇಳಿದ್ ಕೇಳದೆ ಇರ್ಬೋದು, ಅದ್ರ ಜೊತೆಲಿ ಅವ್ರನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ ಆಗದೆ ಇರ್ಬೋದು. ಆದಷ್ಟು ಇಂಡಿಪೆಂಡೆಂಟ್ ಆಗಿರ್ಲಿ. ಸ್ವಲ್ಪ ಜೀವನ ಕೌಶಲ್ಯಗಳು ಬೇಕು ಮಗುಗೆ, ಆ ಜೀವನ ಕೌಶಲ್ಯಗಳನ್ನ ಕೊಡ್ತಾ ಬನ್ನಿ. ಚಿಕ್ಕ ಮಕ್ಕಳು ಸ್ವಲ್ಪ ಸ್ಕೂಲಿಗೆ ಅಡಾಪ್ಟ್ ಆಗೋದು ಕಷ್ಟ ಆಗುತ್ತೆ. ಬಿಗಿನಿಂಗ್ ಸ್ಟೇಜ್ ಅಲ್ಲೇ ಅಳೋದು, ಸ್ಕೂಲಿಗೆ ಹೋಗಲ್ಲ ಅನ್ನೋದು, ಕೆಲವೊಂದ್ಸರಿ ಆಕ್ಟ್ ಹೇಳ್ತಾರೆ. ಜ್ವರ ಬರ್ಬೋದು, ಹೊಟ್ಟೆ ನೋವು ಬರ್ಬೋದು ಅಲ್ವಾ? ಅದೆಲ್ಲ ಬರ್ಲಿ, ತೊಂದರೆ ಎಲ್ಲ ಮೆಡಿಸಿನ್ ಕೊಟ್ಬಿಟ್ಟು ನೀವೇ ಕರ್ಕೊಂಡ್ಬಿಡಿ. ಒಂದ್ 2-3 ದಿನ ಅಭ್ಯಾಸ ಮಾಡಿಸಿ. ಅಭ್ಯಾಸ ಆದ್ಮೇಲೆ ಸರಿ ಹೋಗುತ್ತೆ. ಅಭ್ಯಾಸಗಳನ್ನ ಬ್ರೇಕ್ ಮಾಡ್ಲಿಕ್ಕೆ ಬೇರೆ ಬೇರೆ ಅಭ್ಯಾಸಗಳನ್ನ ಕೂಡ ನೀವು ಬೆಳೆಸ್ಬೇಕಾಗತ್ತೆ. ಮಕ್ಕಳನ್ನ ಎಂಗೇಜ್ ಮಾಡ್ಬೇಕಾಗತ್ತೆ. ಮೊಬೈಲ್ಗಿಂತ ಜಾಸ್ತಿ ಬೇರೆ ಆಕ್ಟಿವಿಟಿಗಳು ನೀವು ಮಾಡಿಸಿ. ಫ್ರೀ ಆಗಿ ಕೂತ್ಕೊಂಡ್ರೆ ಬ್ರೈನ್ ಮೊಬೈಲೇ ಬೇಕು ಅನ್ಸುತ್ತೆ. ನೀವು ಬೇರೆ ಬೇರೆ ಆಕ್ಟಿವಿಟಿನಲ್ಲಿ ಮಕ್ಕಳನ್ನ ಫಿಸಿಕಲಿ ಎಂಗೇಜ್ ಮಾಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಡೈವರ್ಟ್ ಮಾಡ್ಬೋದು, ಅವರಲ್ಲಿ ಬದಲಾವಣೆನೂ ತರ್ಬೋದು.